ನಮಸ್ಕಾರ ಪ್ರೀತಿಯ ಕನ್ನಡಿಗರೇ, ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಿಮ್ಮ ನಾಗೇಂದ್ರ ಕೆಂಪೇಗೌಡ. ಜುಲೈ ತಿಂಗಳು ಅರ್ಧ ಮುಗಿದ್ರೂ ಕೂಡ ಕರ್ನಾಟಕದ ಹಲವೆಡೆ ರೈತರು ಇನ್ನೂ ಕೂಡ ಆಕಾಶದತ್ತ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ. ಹಾಗಾದ್ರೆ ಈ ಬಾರಿ ಕರ್ನಾಟಕದಲ್ಲಿ ಮಳೆ ಯಾಕೆ ಕಡಿಮೆಯಾಗಿದೆ? ನಿಜಕ್ಕೂ ಬರದ ಆತಂಕ ಏನಾದ್ರೂ ಶುರುವಾಯ್ತಾ? ಯಾವ ಜಿಲ್ಲೆಗಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತಿದೆ? ರೈತರಿಗೆ ಎದುರಾಗಿರುವ ದೊಡ್ಡ ಸವಾಲುಗಳೇನು? ಸರ್ಕಾರ ಈಗ ಯಾವ ಕ್ರಮಗಳನ್ನ ಕೈಗೊಳ್ತಾ ಇದೆ? ಮುಂದಿನ ದಿನಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಅಧಿಕೃತ ಮಾಹಿತಿಯ ಆಧಾರದ ಮೇಲೆ ಯಾವುದೇ ವದಂತಿಗಳಿಗೆ ಅವಕಾಶ ನೀಡದೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿಯೊಂದು ಅಪ್ಡೇಟ್ ನ್ಯೂಸ್ ಕೂಡ ನಿಮಗೆ ಸಿಗುತ್ತೆ ಮತ್ತು ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಇನ್ನು ರಾಜ್ಯದಲ್ಲಿ ನಿಜಕ್ಕೂ ಏನಾಗ್ತಾ ಇದೆ? ಸಾಮಾನ್ಯವಾಗಿ ಜೂನ್ ಅಂತ್ಯದಿಂದ ಜುಲೈ ಮಧ್ಯಭಾಗದವರೆಗೆ ಕರ್ನಾಟಕದಲ್ಲಿ ಕೃಷಿ ಚಟುವಟಿಕೆಗಳು ವೇಗವನ್ನ ಪಡೆದುಕೊಳ್ತವೆ. ರೈತರು ಭತ್ತ, ರಾಗಿ, ಜೋಳ, ಮೆಕ್ಕೆಜೋಳ, ಕಬ್ಬು ಸೇರಿದಂತೆ ಹಲವು ಬೆಳೆಗಳ ಬಿತ್ತನೆಯನ್ನ ಪೂರ್ಣಗೊಳಿಸಿರ್ತಾರೆ. ಇದೇ ಸಮಯದಲ್ಲಿ ಕೆರೆಗಳು, ನದಿಗಳು ಮತ್ತು ಜಲಾಶಯಗಳಿಗೂ ಕೂಡ ಉತ್ತಮ ಪ್ರಮಾಣದಲ್ಲಿ ನೀರು ಹರಿದು ಬರುವುದಕ್ಕೆ ಆರಂಭವಾಗುತ್ತೆ. ಆದರೆ ಈ ವರ್ಷ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ಒಂದೇ ರೀತಿಯ ಮಳೆ ಆಗಿಲ್ಲ. ಕರಾವಳಿ ಮತ್ತು ಮಲೆನಾಡಿನ ಕೆಲವು ಪ್ರದೇಶಗಳಲ್ಲಿ ಮಳೆಯಾಗ್ತಿದ್ರೂ ಕೂಡ ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡಿನ ಹಲವು ಭಾಗಗಳಲ್ಲಿ ನಿರೀಕ್ಷೆಗಿಂತ ಕಡಿಮೆ ಮಳೆಯಾಗಿದೆ. ಇದರಿಂದ ಕೆಲವು ರೈತರು ಬಿತ್ತನೆಯನ್ನ ಮುಂದೂಡಿದ್ದಾರೆ. ಈಗಾಗಲೇ ಬಿತ್ತನೆ ಮಾಡಿದವರು ಮಳೆಗಾಗಿ ಪಾಪ ರೈತರು ಕಾಯ್ತಾ ಇದ್ದಾರೆ. ಇನ್ನು ಕೃಷಿ ತಜ್ಞರ ಪ್ರಕಾರ ಇದೇ ಪರಿಸ್ಥಿತಿ ಇನ್ನೂ ಕೆಲವು ದಿನ ಏನಾದ್ರೂ ಮುಂದುವರೆದ್ರೆ ಬೆಳೆಗಳ ಬೆಳವಣಿಗೆ ಮತ್ತು ಇಳುವರಿಯ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಮಳೆಯ ಕೊರತೆಯಿಂದ ಕೆಲವು ಜಲಾಶಯಗಳಿಗೆ ನೀರಿನ ಒಳ ಹರಿವು ಏನು ಬರುತ್ತೆ, ಇದು ಕೂಡ ನಿರೀಕ್ಷೆಯಷ್ಟು ಇಲ್ಲ. ಇದೇ ಕಾರಣದಿಂದ ಸರ್ಕಾರ ಮತ್ತು ಅಧಿಕಾರಿಗಳು ನೀರಿನ ಪರಿಸ್ಥಿತಿಯನ್ನ ನಿರಂತರವಾಗಿ ಪರಿಶೀಲಿಸ್ತಾ ಇದ್ದಾರೆ. ಇನ್ನು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಳೆ ಕೊರತೆಯ ಪರಿಸ್ಥಿತಿಯನ್ನ ಪರಿಶೀಲಿಸೋದಕ್ಕೆ ಅಂತ ಕೇಂದ್ರದ ತಂಡವನ್ನ ಕಳುಹಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಇನ್ನು ಪರಿಸ್ಥಿತಿಯ ವಾಸ್ತವ ಮೌಲ್ಯಮಾಪನ ನಡೆಸುವಂತಹ ಉದ್ದೇಶದಿಂದ ಈ ಒಂದು ಮನವಿಯನ್ನ ಮಾಡಲಾಗಿದೆ. ಆದರೆ ಇಲ್ಲಿ ಒಂದು ವಿಷಯವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಸದ್ಯಕ್ಕೆ ಕರ್ನಾಟಕದಾದ್ಯಂತ ಬರ ಘೋಷಣೆ ಮಾಡಲಾಗಿಲ್ಲ. ಪರಿಸ್ಥಿತಿಯ ಮೌಲ್ಯಮಾಪನ ನಡೀತಾ ಇದ್ದು ಮುಂದಿನ ದಿನಗಳಲ್ಲಿ ಸುರಿಯುವಂತಹ ಮಳೆಯ ಪ್ರಮಾಣ ಏನಿರುತ್ತೆ ಮತ್ತು ಅದರ ಪರಿಣಾಮವನ್ನ ಆಧರಿಸಿ ಮುಂದಿನ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ. ಇದೀಗ ಎಲ್ಲರ ಮನಸ್ಸಿನಲ್ಲಿರುವಂತಹ ಒಂದು ದೊಡ್ಡ ಪ್ರಶ್ನೆಗೆ ನಾವು ಉತ್ತರವನ್ನ ನೋಡೋಣ. ಈ ಬಾರಿ ಕರ್ನಾಟಕದಲ್ಲಿ ಮಳೆ ಯಾಕೆ ಕಡಿಮೆಯಾಗಿದೆ? ಇದಕ್ಕೆ ಒಂದೇ ಒಂದು ಕಾರಣ ಇಲ್ಲ. ಹವಾಮಾನ ತಜ್ಞರ ಪ್ರಕಾರ ಹಲವು ಕಾರಣಗಳು ಒಟ್ಟಾಗಿ ಪರಿಣಾಮವನ್ನ ಬೀರಿವೆ. ಮೊದಲನೇದಾಗಿ, ನೈಋತ್ಯ ಮಾರುತ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ಒಂದೇ ರೀತಿಯಲ್ಲಿ ಸಕ್ರಿಯವಾಗಿಲ್ಲ. ಕೆಲವು ದಿನಗಳಲ್ಲಿ ಮಾರುತ ದುರ್ಬಲಗೊಂಡ ಕಾರಣ ಮಳೆ ತರುವಂತಹ ಮೋಡುಗಳೇನಿದೆ ಅದು ಕರ್ನಾಟಕದ ಒಳನಾಡಿನ ಭಾಗಗಳಿಗೆ ಸಾಕಷ್ಟು ತಲುಪಿಲ್ಲ. ಇನ್ನು ಎರಡನೇದಾಗಿ ಗಮನಿಸೋದಾದ್ರೆ, ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಳ್ಳುವಂತಹ ಕಡಿಮೆ ಒತ್ತಡದ ವ್ಯವಸ್ಥೆಗಳು ನಿರೀಕ್ಷಿಸಿದಷ್ಟು ಬಲವಾಗಿಲ್ಲ. ಸಾಮಾನ್ಯವಾಗಿ ಇಂತಹ ವ್ಯವಸ್ಥೆಗಳು ಬಲಗೊಂಡಾಗ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತೆ. ಆದರೆ ಈ ಬಾರಿ ಅಂತಹದೊಂದು ಪರಿಸ್ಥಿತಿ ನಿರಂತರವಾಗಿ ಕಂಡು ಬಂದಿಲ್ಲ. ಇನ್ನು ಮೂರನೇದಾಗಿ, ಮಳೆ ಎಲ್ಲಾ ಕಡೆಯಲ್ಲಿಯೂ ಕೂಡ ಸಮಾನವಾಗಿ ಹಂಚಿಕೆ ಆಗಿಲ್ಲ. ಒಂದು ಜಿಲ್ಲೆಯಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದ್ರೆ ಪಕ್ಕದ ಜಿಲ್ಲೆಯಲ್ಲಿ ಮಳೆಯ ಕೊರತೆ ಕಾಣಿಸ್ಕೊಳ್ತಾ ಇದೆ. ಇದೇ ಕಾರಣದಿಂದ ರಾಜ್ಯದ ಒಟ್ಟಾರೆಯ ಪರಿಸ್ಥಿತಿ ಅಸಮತೋಲನವಾಗಿದೆ. ಇನ್ನು ಹವಾಮಾನ ತಜ್ಞರು ಮತ್ತೊಂದು ಪ್ರಮುಖ ವಿಷಯವನ್ನ ಹೇಳ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ವೈಪರೀತ್ಯಗಳು ಹೆಚ್ಚಾಗ್ತಾ ಇವೆ. ಕೆಲವೇ ಗಂಟೆಗಳಲ್ಲಿ ಭಾರಿ ಮಳೆಯಾಗುವುದು, ನಂತರ ಹಲವು ದಿನ ಮಳೆಯೇ ಇಲ್ಲದೆ ಇರುವಂತದ್ದು ಕೂಡ ಈಗ ಸಾಮಾನ್ಯವಾಗಿದೆ. ಇದರಿಂದ ಕೃಷಿ ಯೋಜನೆಗಳ ಮೇಲೂ ಕೂಡ ಪರಿಣಾಮ ಬೀಳ್ತಾ ಇದೆ.
ಯಾವ ಭಾಗಗಳ ಮೇಲೆ ಹೆಚ್ಚು ಪರಿಣಾಮ? ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಒಂದೇ ರೀತಿಯ ಪರಿಸ್ಥಿತಿ ಇಲ್ಲ. ಕರಾವಳಿ ಮತ್ತು ಮಲೆನಾಡಿನ ಕೆಲವು ಭಾಗಗಳಲ್ಲಿ ಉತ್ತಮ ಮಳೆಯಾಗಿದ್ರೂ ಕೂಡ ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಹಲವು ಪ್ರದೇಶಗಳಲ್ಲಿ ರೈತರು ಇನ್ನೂ ಕೂಡ ಉತ್ತಮ ಮಳೆಯ ನಿರೀಕ್ಷೆಯಲ್ಲಿದ್ದಾರೆ. ಮಳೆಯ ಪ್ರಮಾಣ ಕಡಿಮೆಯಾದರೆ ಮೊದಲಿಗೆ ಪರಿಣಾಮ ಬೀಳುವಂಥದ್ದು ಮಳೆ ಆಧಾರಿತ ಕೃಷಿ ಮಾಡುವಂತಹ ರೈತರ ಮೇಲೆ. ಭತ್ತ, ರಾಗಿ, ಜೋಳ, ಮೆಕ್ಕೆಜೋಳ, ತೊಗರಿ ಸೇರಿದಂತೆ ಹಲವು ಬೆಳೆಗಳಿಗೆ ಆರಂಭಿಕ ಹಂತದಲ್ಲೇ ಸಾಕಷ್ಟು ತೇವಾಂಶ ಬೇಕಾಗುತ್ತೆ. ಇಂತಹ ಬೆಳೆಗಳಿಗೆ ಮಳೆ ತಡ ಆದ್ರೆ ಬೆಳೆಯ ಬೆಳವಣಿಗೆಗಳ ವೇಗ ಕುಂಠಿತವಾಗುವಂತಹ ಸಾಧ್ಯತೆ ಇರ್ತದೆ. ಕೆಲವು ರೈತರು ಬೋರ್ವೆಲ್ ನೀರನ್ನ ಬಳಸ್ತಾ ಇದ್ದಾರೆ. ಯಾವ ರೈತರ ಹತ್ರ ಬೋರ್ವೆಲ್ ಇರುತ್ತೆ ಅವರು ಬೋರ್ವೆಲ್ ನೀರನ್ನ ಬಳಸ್ತಾ ಇದ್ದಾರೆ. ಆದರೆ ಎಲ್ರಿಗೂ ಕೂಡ ಈ ಒಂದು ಸೌಲಭ್ಯ ಇಲ್ಲ. ಆದ್ದರಿಂದ ಮಳೆಯ ಮೇಲೆಯೇ ಅವಲಂಬಿತವಾಗಿರುವಂತಹ ರೈತರಿಗೆ ಆತಂಕ ಹೆಚ್ಚಾಗಿದೆ. ಇನ್ನು ಮುಂದಿನ ಕೆಲವು ದಿನಗಳಲ್ಲಿ ಪರಿಸ್ಥಿತಿ ಬದಲಾಗುತ್ತದೆಯಾ? ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಹವಾಮಾನ ಇಲಾಖೆಯ ಮುನ್ಸೂಚನೆ ನೀಡುತ್ತೆ. ಮುಂದಿನ ಕೆಲವು ದಿನಗಳಲ್ಲಿ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಇಲಾಖೆ ತಿಳಿಸಿದೆ. ಆದರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಒಂದೇ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ರೈತರು ದಯವಿಟ್ಟು ವದಂತಿಗಳನ್ನ ನಂಬದೆ ಸ್ಥಳೀಯ ಹವಾಮಾನ ಇಲಾಖೆ ಮತ್ತು ಕೃಷಿ ಇಲಾಖೆಯ ಅಧಿಕೃತ ಮಾಹಿತಿಯನ್ನ ಗಮನಿಸಿ ಕೃಷಿ ಚಟುವಟಿಕೆಗಳನ್ನ ಮುಂದುವರಿಸುವಂಥದ್ದು ಉತ್ತಮವಾಗಿದೆ. ಇಲ್ಲಿವರೆಗೆ ಈಗಿನ ಪರಿಸ್ಥಿತಿ ಮತ್ತು ಮಳೆ ಕಡಿಮೆಯಾಗುವುದಕ್ಕೆ ಇರುವಂತಹ ಕಾರಣಗಳನ್ನ ನಾವು ನೋಡಿದ್ದೇವೆ. ಈಗ ದೊಡ್ಡ ಪ್ರಶ್ನೆ ಏನು ಅಂತ ಅಂದ್ರೆ, ಇದೇ ಪರಿಸ್ಥಿತಿ ಇನ್ನೂ ಕೂಡ ಕೆಲವು ವಾರ ಮುಂದುವರೆದರೆ ಅದರ ಪರಿಣಾಮ ಏನಾಗಬಹುದು? ಮೊದಲನೆಯದಾಗಿ ಕೃಷಿ ಕ್ಷೇತ್ರದ ಮೇಲೆ ಪರಿಣಾಮ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಬೆಳೆಗಳ ಆರಂಭಿಕ ಹಂತದಲ್ಲಿ ಸಾಕಷ್ಟು ತೇವಾಂಶ ಸಿಗದೇ ಇದ್ರೆ ಅವುಗಳ ಬೆಳವಣಿಗೆ ನಿಧಾನ ಆಗಬಹುದು. ಇದರಿಂದ ಇಳುವರಿಯ ಮೇಲೂ ಕೂಡ ಪರಿಣಾಮ ಬೀಳುವಂತಹ ಸಾಧ್ಯತೆ ಇದೆ. ಇನ್ನು ಕೆಲವು ರೈತರು ಮತ್ತೆ ಬಿತ್ತನೆ ಮಾಡುವ ಪರಿಸ್ಥಿತಿಯು ಕೂಡ ಎದುರಾಗಬಹುದು. ಇದು ಹೆಚ್ಚುವರಿ ವೆಚ್ಚಕ್ಕೆ ಕಾರಣವಾಗುತ್ತದೆ. ಇನ್ನು ಎರಡನೇದಾಗಿ ಜಾನುವಾರು ಸಾಕಾಣಿಕೆಯ ಮೇಲೂ ಕೂಡ ಇದು ಪರಿಣಾಮ ಬೀಳಬಹುದು. ಮಳೆಯ ಕೊರತೆಯಿಂದ ಹಸಿರು ಮೇವು ಕಡಿಮೆಯಾದರೆ ಜಾನುವಾರುಗಳಿಗೆ ಆಹಾರದ ಸಮಸ್ಯೆನೂ ಕೂಡ ಉಂಟಾಗಬಹುದು. ಹಾಲು ಉತ್ಪಾದನೆ ಮಾಡುವಂತಹ ರೈತರು ಇದರ ಪರಿಣಾಮವನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ. ಇನ್ನು ಮೂರನೇದಾಗಿ ನಾವು ಗಮನಿಸೋದಾದರೆ ಕೆರೆಗಳು ಮತ್ತು ಸಣ್ಣ ಜಲಾಶಯಗಳಿಗೆ ನೀರಿನ ಸಂಗ್ರಹ ಏನಿರುತ್ತೆ ಅದು ಕಡಿಮೆ ಆಗಬಹುದು. ಸದ್ಯಕ್ಕೆ ರಾಜ್ಯದಾದ್ಯಂತ ಕುಡಿಯುವ ನೀರಿನ ತುರ್ತು ಪರಿಸ್ಥಿತಿ ಇಲ್ಲ. ಆದರೆ ಮಳೆ ಇನ್ನೂ ಕೂಡ ವಿಳಂಬವಾದರೆ ಗ್ರಾಮೀಣ ಪ್ರದೇಶಗಳಲ್ಲಿ ನೀರಿನ ಲಭ್ಯತೆಯ ಮೇಲೆ ಒತ್ತಡ ಹೆಚ್ಚಾಗಬಹುದು. ಅದಕ್ಕಾಗಿಯೇ ಸರ್ಕಾರ ಪರಿಸ್ಥಿತಿಯನ್ನ ನಿರಂತರವಾಗಿ ಪರಿಶೀಲಿಸ್ತಾ ಇದೆ. ಸರ್ಕಾರದ ಮುಂದೆ ಯಾವ ಕ್ರಮವನ್ನ ಸರ್ಕಾರ ಕೈಗೊಳ್ಳಬಹುದು? ಮಳೆಯ ಕೊರತೆ ಮುಂದುವರೆದರೆ ಮೊದಲಿಗೆ ಜಿಲ್ಲಾವಾರು ವರದಿಗಳನ್ನ ಪರಿಶೀಲಿಸಲಾಗುತ್ತೆ. ಕೃಷಿ ಇಲಾಖೆಯಿಂದ ಬೆಳೆಗಳ ಸ್ಥಿತಿಯ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. ಇನ್ನು ಜಲಾಶಯಗಳ ನೀರಿನ ಮಟ್ಟ, ಮಳೆಯ ಪ್ರಮಾಣ ಮತ್ತು ರೈತರ ಪರಿಸ್ಥಿತಿಯನ್ನ ಆಧರಿಸಿ ಸರ್ಕಾರ ಮುಂದಿನ ಕ್ರಮಗಳನ್ನು ನಿರ್ಧಾರ ಮಾಡುತ್ತೆ. ಅಗತ್ಯ ಇದ್ರೆ ಕೇಂದ್ರ ಸರ್ಕಾರದ ನೆರವನ್ನು ಕೂಡ ಕೋರಬಹುದು. ಆದರೆ ಈ ಎಲ್ಲ ನಿರ್ಧಾರಗಳು ಅಧಿಕೃತ ಮೌಲ್ಯಮಾಪನದ ನಂತರವಷ್ಟೇ ಕೈಗೊಳ್ಳಲಾಗುತ್ತೆ. ಜನರು ಈಗ ಏನ್ ಮಾಡಬೇಕು? ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವಂತಹ ಸುಳ್ಳು ಕೆಲವು ವದಂತಿಗಳನ್ನ ನಂಬಬೇಡಿ. ರಾಜ್ಯದಲ್ಲಿ ಬರ ಘೋಷಣೆ ಆಗಿದೆ ಅಥವಾ ಇನ್ನು ಮಳೆನೇ ಬರೋದಿಲ್ಲ ಎಂಬ ದೃಢೀಕರಿಸದ ಸಂದೇಶಗಳನ್ನ ದಯವಿಟ್ಟು ಹಂಚಿಕೊಳ್ಳಬೇಡಿ. ಇನ್ನು ಹವಾಮಾನ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ಅಧಿಕೃತ ಮಾಹಿತಿ ಏನಿರುತ್ತೆ ದಯವಿಟ್ಟು ಇದು ನಂಬಿ. ರೈತರು ಸ್ಥಳೀಯ ಕೃಷಿ ಇಲಾಖೆ ಅಧಿಕಾರಿಗಳ ಸಲಹೆಯನ್ನ ಪಡೆದು ಕೃಷಿ ಚಟುವಟಿಕೆಗಳನ್ನ ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಕೊನೆಯ ಮಾತು, ಒಟ್ಟಾರೆಯಾಗಿ ನೋಡಿದ್ರೆ ಕರ್ನಾಟಕದಲ್ಲಿ ಈ ಬಾರಿ ಮಳೆಯ ಕೊರತೆ ಆತಂಕ ಮೂಡಿಸಿರುವುದಂತೂ ನಿಜ ಆಗಿದೆ. ಆದರೆ ಸದ್ಯಕ್ಕೆ ರಾಜ್ಯದಾದ್ಯಂತ ಬರ ಘೋಷಣೆ ಆಗಿಲ್ಲ. ಮುಂದಿನ ಕೆಲವು ವಾರಗಳಲ್ಲಿ ಸುರಿಯುವ ಮಳೆಯ ಪ್ರಮಾಣವೇ ರಾಜ್ಯದ ಕೃಷಿ ಜಲಾಶಯಗಳ ನೀರಿನ ಮಟ್ಟ ಮತ್ತು ಮುಂದಿನ ಸರ್ಕಾರಿ ಕ್ರಮಗಳನ್ನು ನಿರ್ಧರಿಸುವಲ್ಲಿ
ಪ್ರಮುಖ ಪಾತ್ರವನ್ನು ವಹಿಸಲಿದೆ. ಇನ್ನು ನಿಮ್ಮ ಜಿಲ್ಲೆಯ ಪರಿಸ್ಥಿತಿ ಹೇಗಿದೆ? ನಿಮ್ಮ ಜಿಲ್ಲೆಯಲ್ಲಿ ಉತ್ತಮ ಮಳೆ ಆಗ್ತಾ ಇದೆಯಾ ಅಥವಾ ಇನ್ನೂ ಮಳೆಯ ನಿರೀಕ್ಷೆಯಲ್ಲಿ ಇದ್ದೀರಾ? ನಿಮ್ಮ ಜಿಲ್ಲೆಯ ಹೆಸರಿನೊಂದಿಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ರೈತರಿಗೆ ಶೇರ್ ಮಾಡಿ. ಇನ್ನಷ್ಟು ನಿಖರ, ಪರಿಶೀಲಿತ ಮತ್ತು ಜನರಿಗೆ ಉಪಯುಕ್ತ ಮಾಹಿತಿಗಾಗಿ ಪಬ್ಲಿಕ್ ವಾಯ್ಸ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದ.